ಒಂದು ಕಡೆ SIT ತನಿಖೆಯಲ್ಲಿ ಯೂಟ್ಯೂಬರ್ಗಳಿಗೆ ಗ್ರಿಲ್ಲಿಂಗ್ ಶುರುವಾಗಿದೆ. ಪಾಳಿಯಲ್ಲಿ ಮೊದಲನೆಯ ವ್ಯಕ್ತಿ ಅಭಿಷೇಕ, ಯುನೈಟೆಡ್ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್. ನಿನ್ನೆ ಸಂಜೆ 4 ಗಂಟೆ ಕರೆಸ್ಕೊಂಡಿದ್ರಂತೆ. ಮಧ್ಯರಾತ್ರಿ 2 ಗಂಟೆ ತನಕ ವಿಚಾರಣೆ ಆಗಿದೆ. ಮುಗಿತಾ ನನ್ನ ವಿಚಾರಣೆ ಅಂತ ಕೇಳಿದ್ರು. ಇವತ್ತಿಂದ ಏನೇನೂ ಅಲ್ಲ, ಇದು ಸುಮ್ಮನೆ ಜನರಲ್ ಆಗಿ ಮಾತಾಡಿದ್ದೀವಿ ಇವತ್ತಿನ ಜೊತೆಗೆ. ನಾಳೆಯಿಂದ ನಿನ್ನ ಒಂದೊಂದು ವಿಡಿಯೋನು ಇಟ್ಕೊಂಡು ಒಂದೊಂದು ಸೆಂಟೆನ್ಸ್ಗೂ ನಿನ್ನ ಹತ್ರ ಉತ್ತರ ತಗೋತೀವಿ ಅಂದ್ರಂತೆ. ಅಲ್ಲಿ ತನಕ ಪಾಪ ಗೋಳಾಡ್ಬಿಟ್ಟಿದ್ದ ನೋಡ್ದ. ಏನೋ ವ್ಯೂಸು ಲೈಕ್ಸು ಬರ್ತವೆ, ಯೂಟ್ಯೂಬಿಂದ ಒಂದಷ್ಟು ಇನ್ಕಮ್ ಬರುತ್ತೆ ಅಂತ ಮಾಡಿಬಿಟ್ಟೆ ಸರ್. ಕರೆಕ್ಟಪ್ಪ, ಇದಕ್ಕೇನಾದ್ರು ಸಾಕ್ಷ್ಯ ಇಟ್ಕೊಂಡಿದ್ಯಾ ನೀನು? ಇಲ್ಲ ಸರ್, ಏನೂ ಇಲ್ಲ. ಗಿರೀಶ್ ಮಟ್ಟಣ್ಣವರು ತಿಮ್ಮರೋಡಿ ಹೇಳ್ತಿದ್ರು ನಾನು ಮಾಡಿದೆ ಅಂತ. ಮೂಲತಃ ಹಾಸನದವನು. ಆಸ್ ಆಫ್ ನೌ ಕೇರ್ ಆಫ್ ಅಡ್ರೆಸ್ ಎಲ್ಲಿ ನಿಂದು ಅಂತಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆ, ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾಯ್ತಾ. ಒಂದು ಯೂಟ್ಯೂಬ್ ಚಾನಲ್ಲು ನೋಡಿದ್ನಂತೆ ಧರ್ಮಸ್ಥಳದ ವಿರುದ್ಧ ಮಾತಾಡಿದಾಗಲೆಲ್ಲ ವ್ಯೂಸು ಲೈಕ್ಸು ಜಾಸ್ತಿ ಬರ್ತಾ ಇದ್ದಾವೆ ಅಂತ. ಅದನ್ನೇ ಮಾಡ್ತಾ ಹೋಗ್ಬಿಟ್ಟೆ ಸರ್. ಏನೇನು ಮಾಡಬೇಕು ಅನ್ನೋದನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳ್ತಿದ್ರು, ಗಿರೀಶ್ ಮಟ್ಟಣ್ಣವರು ಹೇಳ್ತಾ ಇದ್ರು. ಅದನ್ನು ಹೊರತುಪಡಿಸಿದ್ರೆ ನನಗೇನು ಉದ್ದೇಶ ಇರಲಿಲ್ಲ. ನಾನೇನು ಸ್ವತಂತ್ರವಾಗಿ ತನಿಖೆ ಮಾಡಲಿಲ್ಲ. ಯಾವುದಾದ್ರೂ ನಿಜಾನ ಸುಳ್ಳ ನಾನೇನು ತಿಳ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅವ್ರು ಏನು ಮಾತಾಡುವಂತಾರೆ ಅದನ್ನೆಲ್ಲ ಮಾತಾಡಿ ನಾನು ಅಪ್ಲೋಡ್ ಮಾಡ್ತಿದ್ದೆ. ಧರ್ಮಸ್ಥಳದಲ್ಲಿ ಡಿ ಅಂತ ಬರೆದಿರುವ ಆಟೋಗಳಲ್ಲಿ ಹೋದರೆ ಹೆಣ್ಮಕ್ಳು ಕಿಡ್ನಾಪ್ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದ್ದು. ಧರ್ಮಸ್ಥಳದಲ್ಲಿ ಡಿ ಅಂತ ಬರೆದಿರುವ ಆಟೋಗಳಲ್ಲಿ ಹೋದರೆ ಹೆಣ್ಮಕ್ಳು ಕಿಡ್ನಾಪ್ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿ ಜನರಿಗೆ ಕೊಡ್ತಾ ಇರುವ ಎಚ್ಚರಿಕೆ. ನೀವು ಕನ್ಸ್ಯೂಮ್ ಮಾಡ್ತಾ ಇರೋ ಕಂಟೆಂಟಿನ ಸೋರ್ಸ್ ಯಾವುದು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಅದು ಸುದ್ದಿ ಆಗಿದ್ರೆ ಅದನ್ನು ಇನ್ನೂ ಹೆಚ್ಚಾಗಿ ನೀವು ಚೆಕ್ ಮಾಡ್ಕೋಬೇಕು. ಸೋರ್ಸಿಂದ ಬರ್ತಾ ಇದೆ ಇದು ಅಂತ. ಯಾವುದಾದ್ರೂ ಜವಾಬ್ದಾರಿಯುತ ನ್ಯೂಸ್ ಚಾನಲ್ ಅಂಥದ್ದೊಂದು ಸುದ್ದಿ ಮಾಡೋದಕ್ಕಾಗತ್ತಾ? ಇವ್ರು ಮಾಡ್ಬೋದು ಅದನ್ನು. ಹೇಳೋರಿಲ್ಲ, ಕೇಳೋರಿಲ್ಲ. ಅನನ್ಯ ಭಟ್ ವಿಷಯ, ಈ 4 ತಿಂಗಳ ಹಿಂದೆ ಈತ ಸುಜಾತ ಭಟ್ ಇಂಟರ್ವ್ಯೂ ಮಾಡಿದ್ದ. ಏನು ಧರ್ಮಸ್ಥಳದ ಮತ್ತೊಂದು ಬಯಲಾದ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಅಂತ ಟೈಟ್ಲ್ ಅದಕ್ಕೆ. ಅದಾದ ಮೇಲೆ ಈತ ಸುಜಾತಾಗೆ ಕೇರ್ ಟೇಕರ್ ಆಗ್ಬಿಟ್ಟ. ಕೇರ್ ಟೇಕರು. ಮಾಧ್ಯಮಗಳು ಸುಜಾತ ಮನೆಗೆ ಇಲ್ಲಿ ಬೆಂಗಳೂರಿನಲ್ಲಿ ಮನೆಗೆ ಹೋದಾಗ ಗುಳಾಡೋದು ವಿಡಿಯೋ ಅಭಿಗೆ ಅಭಿ 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 ಅಂತ, ಅಭಿಗೆ ಅಭಿ 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 ಅಂತ. ಈಕೆ ಅದೊಂದು ಇಂಟರ್ವ್ಯೂ ಬಂತಲ್ಲ, ನಾ ಅನನ್ಯ ಭಟ್ ಅನ್ನೋಳು ಇಲ್ಲವೇ ಇಲ್ಲ, ನಾನು ಸುಳ್ಳು ಹೇಳಿದ್ದೆ ಅಂತ. ಅದಾದ ಮೇಲೆ ಸ್ಪಷ್ಟೀಕರಣದ ವಿಡಿಯೋ ಮಾಡೋದಕ್ಕೆ ಕಾಲ್ ಮಾಡಿದ್ದು ಇದೆ ಈ ಹುಡುಗನೇ ಅಭಿಷೇಕ. ಈತನೇ ಕಾಲ್ ಮಾಡಿದ್ದು. ಮೂಲತಃ ಹಾಸನ, ಇರೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ. ಬಟ್ ಸುಜಾತ ಜೊತೆಗೆ ಅವರ ಮನೆಯಲ್ಲಿದ್ದ, ಸುಜಾತ ಅವರ ಜೊತೆಗೆ ಅವರ ಮನೆಯಲ್ಲಿದ್ದ. ಹಿಂಗಿದೆ ಕತೆ. ಈತನನ್ನು ಬರೋದಕ್ಕೆ ಹೇಳಿದ್ರು, ಇವನ್ನೆಲ್ಲ ಗೋಳಾಡಿದ್ದಾನೆ, ಏನೋ ತಪ್ಪಾಗಿದೆ. ನಾನು ಅದು ಇನ್ನೂ ಒಂದು ಭಾಳ ಹೆಮ್ಮೆಯಿಂದ ಹೇಳ್ತಾನಂತ ಅವನು. ಸರ್, ನಾನು ಯಾವ ವಿಡಿಯೋನೂ ಡಿಲೀಟ್ ಮಾಡಿಲ್ಲ ಸರ್ ಅಂತ. ಯಾವ ವಿಡಿಯೋನೂ ಡಿಲೀಟ್ ಮಾಡಿಲ್ಲ ಸರ್ ಅಂತ. ಒಳ್ಳೆಯದೇ ಆಯಿತು. ಏನು ಡಿಲೀಟ್ ಮಾಡಿದ್ರಿ? SIT ಅವ್ರಿಗೆ ರಿಟ್ರೀವ್ ಮಾಡೋದಕ್ಕೆ ಬರೋದಿಲ್ಲ ಅನ್ಕೊಂಡಿದ್ದೀರಾ? ರಿಟ್ರೀವ್ ಮಾಡಿನೂ ವಿಚಾರಣೆ ಮಾಡಬಹುದು. ಆಮೇಲೆ ಇದಷ್ಟೇ ಅಲ್ರಿ, ಏನೋ ವ್ಯೂಸು ಲೈಕ್ಸು ಬರ್ತಿತ್ತು ಸರ್, ನಾನು ವೀಡಿಯೋ ಮಾಡಿಬಿಟ್ಟೆ. ವೀರೇಂದ್ರ ಹೆಗ್ಡೆ ಅವ್ರ ವಿರುದ್ಧ ನೀನು ಮಾತಾಡೋ ಬಾಯಿಗೆ ಬಂದಂಗಂದ್ರು ನಾನು ಮಾತಾಡಿಬಿಟ್ಟೆ. ಅಷ್ಟೇ ಅಲ್ಲ, ಇಡೀ ಷಡ್ಯಂತ್ರದಲ್ಲಿ ಈತನ ರೋಲ್ ಏನಿದೆ. ಪಾಯಿಂಟ್ ನಂಬರ್ 1 ರಿಂದ 13 ಪಾಯಿಂಟ್ಗಳನ್ನು ಚಿನ್ನಯ್ಯ ತೋರಿಸೋದಲ್ಲ, ಮಾರ್ಕ್ ಮಾಡ್ತಾ ಬಂದ್ರಲ್ಲ ಡೇ 1. ಪಾಯಿಂಟ್ ನಂಬರ್ 11 ಒಂದಿರುತ್ತೆ ಅದರಲ್ಲಿ. 3ನೇ ದಿವಸಕ್ಕೋ 4ನೇ ದಿವಸಕ್ಕೋ ಅಲ್ಲಿ ಅಗಿ ಬನ್ನಿ ಅಂತ ಕರ್ಕೊಂಡು ಹೋದಂಥ ಚಿನ್ನಯ್ಯ, ಇಲ್ಲಿ ಬೇಡ ಒಳಗಡೆ ಬನ್ನಿ ಕಾಡಲ್ಲಿ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅಲ್ಲಿ ಮರದ ಕೆಳಗಡೆ ಒಂದು ಅಸ್ಥಿಪಂಜರ ಬಿದ್ಕೊಂಡಿರುತ್ತೆ. ಆ ಅಸ್ಥಿಪಂಜರವನ್ನು ಹುಡುಕಿದ್ದು ಈ ಅಭಿಷೇಕ. ಹಳ್ಳಿ ಜನ ಹೇಳೋದು ಕೇಳಿರ್ತಿ ತಂಡ, ಜಯಂತ ಟಿ, ತಿಮ್ಮರೋಡಿ ಇವರೆಲ್ಲ, ಈ ಕಾಡಲ್ಲೊಂದು ಅಸ್ಥಿಪಂಜರ ಬಿದ್ದಿದೆ ಅಂತ. ಈತ ರೋಡಲ್ಲಿ ಬೈಕ್ ತಗೊಂಡೋಗಿ, ಎಲ್ಲಿ ತನಕ ಬೈಕ್ ಹೋಗುತ್ತೋ ಅಲ್ಲಿ ಬೈಕ್ ತಗೊಂಡೋಗಿ ಬೈಕ್ ನಿಲ್ಲಿಸಿ ಕಾಡಲ್ಲಿ ಹುಡ್ಕಾಡ್ಕೊಂಡು ಓಡಾಡ್ತಾನೆ. ಒಂದು ಕಡೆ ಇವನಿಗೆ ಸಿಗುತ್ತೆ ಅಸ್ಥಿಪಂಜರ. ಅದನ್ನು ಮಾರ್ಕ್ ಮಾಡ್ಕೊತಾನೆ ಈತ, ಆ ಜಾಗವನ್ನು. ಅಲ್ಲಿಂದ ಸೀದಾ ನಡ್ಕೊಂಡು ಬರ್ತಾನೆ. ಸೀದಾ ನಡ್ಕೊಂಡು ಬಂದು ಮೇನ್ ರೋಡಿಗೆ ಬಂದಾಗ ಅಲ್ಲೊಂದು ಗಿಡ ಇರುತ್ತೆ. ಆ ಗಿಡಾನೇ ಮಾರ್ಕು ಅಂತ ಇವನ ತಲೆಯಲ್ಲಿ ಉಳಿಯುತ್ತೆ. ಅದಾದ ಮೇಲೆ ಅಗೆಯುವಿಕೆ ಶುರುವಾದ ಮೇಲೆ ಯಾವಾಗ ಮೊದಲನೇ ದಿನ, 2ನೇ ದಿವಸ, 3ನೇ ದಿವಸ ಏನು ಸಿಗಲೇ ಇಲ್ವಲ್ಲ, ಆವಾಗ ಚಿನ್ನಯ್ಯನ ಕರ್ಕೊಂಡು ಹೊರಡ್ತಾರೆ ಇವರು ರಾತ್ರಿ ಕಾರ್ನಲ್ಲಿ. ಬಾ, ನಿನಗೆ ನಾಳೆ ನೀನು SITಗೆ ಏನು ತೋರಿಸ್ಬೇಕು ಅನ್ನೋದನ್ನು ನಾವು ನಿಮಗೆ ಇವತ್ತು ತೋರಿಸ್ತೀವಿ ರಾತ್ರಿ ಅಂತ ಕರ್ಕೊಂಡು ಹೋಗ್ತಾರೆ. ಇವರು ಪ್ಲಾನ್ ಇದ್ದದ್ದು ಕಾಡು ಒಳಗೆ ಕರ್ಕೊಂಡು ಹೋಗಿ ಅವನಿಗೆ ಅಸ್ಥಿಪಂಜರ ತೋರಿಸ್ಬೇಕು ಅಂತ. ಅದೇ ಪ್ಲಾನಲ್ಲಿದ್ದರು ಇವರು. ಅಲ್ಲಿ ನೋಡಿದ್ರೆ ಚಿನ್ನಯ್ಯ ತೋರಿಸಿದ ಪ್ರತಿ ಪಾಯಿಂಟ್ನಲ್ಲೂ ಪೊಲೀಸ್ ಗನ್ಮ್ಯಾನ್ಗಳನ್ನು ಹಗಲು ರಾತ್ರಿ ನಿಲ್ಲಿಸಿಬಿಟ್ಟಿರ್ತಾರೆ SIT ಅವರು. ಮತ್ತು ಈ ಧರ್ಮಸ್ಥಳದ ಕಡೆಯವರು ಬಂದು ರಾತ್ರಿ ಆಗೋದು ಅಸ್ಥಿಪಂಜರವನ್ನು ಎಲ್ಲ ಸಾಗಿಸಿ ನಾಶ ಮಾಡಿಬಿಟ್ರೆ ಪ್ರಕರಣನೇ ಮುಚ್ಚೋಗ್ಬಿಡುತ್ತಲ್ಲ. ಆ ಎಚ್ಚರಿಕೆಯಿಂದ SIT ಅವರು ಒಂದೊಂದು ಪಾಯಿಂಟ್ನಲ್ಲೂ ಇಬ್ಬಿಬ್ಬರು ಗನ್ಮ್ಯಾನ್ಗಳನ್ನು ನಿಲ್ಲಿಸಿರ್ತಾರೆ, ಹಗಲು ರಾತ್ರಿ ನಿಲ್ಲಿಸಿರ್ತಾರೆ. ಆ ಗನ್ಮ್ಯಾನ್ಗಳಿರುವಾಗ ಕಾರ್ನಿಂದ ಇಳಿದು ಕಾಡು ಒಳಗೆ ಹೋಗೋದು ಹೆಂಗೆ? ಅದಕ್ಕೆ ಅಭಿ ಹೇಳೋದು, ಇಲ್ಲಿ ನೋಡಿ ರೋಡ್ ಪಕ್ಕದಲ್ಲಿ ಈ ಮರ ಇದೆಯಲ್ಲ, ಈ ಮರದಿಂದ ಸೀದಾ ಕರ್ಕೊಂಡು ಹೋಗ್ಬೇಕು. ಅಲ್ಲೊಂದು ತೊರೆ ಬರುತ್ತೆ, ತೊರೆ ದಾಟಿ ಮುಂದೆ ಹೋದ ಮೇಲೆ 10 ಹೆಜ್ಜೆ 15 ಹೆಜ್ಜೆ ಹೋದರೆ ಮರದ ಕೆಳಗೆ ಅಸ್ಥಿಪಂಜರ ಬಿದ್ದುಕೊಂಡಿದೆ, ಅದನ್ನು ತೋರಿಸ್ಬೇಕು ಅಂತ ಹೇಳೋದು ಇವನು. ಈತ ಮಾರನೇ ದಿವಸ ಕರ್ಕೊಂಡು ಹೋಗಿ ತೋರಿಸ್ದ. ಅಸ್ಥಿಪಂಜರ ಇತ್ತು, ಅದನ್ನು ಯಾವ ರೀತಿ ಪ್ಯಾಕ್ ಮಾಡಬೇಕು ಆ ರೀತಿಯಲ್ಲಿ ಪ್ಯಾಕ್ ಮಾಡಿ FSLಗೆ ಕಳಿಸಿದ್ರೆ FSLನ ಪ್ರಾಥಮಿಕ ವರದಿ ಬಂತು. ಇದು ಕೂಡ ಒಬ್ಬ ಪುರುಷನ ಶವವಾಗಿತ್ತು, ಪುರುಷನ ಶವ. ಚಿನ್ನಯ್ಯ ಹೇಳಿದ್ದು 2014ರ ಡಿಸೆಂಬರ್ ತನಕ ಹೆಣ ಹುತ್ತಿದ್ದೀನಿ ಅಂದ.
10 ವರ್ಷದ ಹಿಂದಿನ ತನಕ ಹೆಣ ಹುಟ್ಟಿದ್ದೀನಿ ಅಂತ ಚಿನ್ನಯ್ಯನ ಮೊದಲನೇ 164 ಸ್ಟೇಟ್ಮೆಂಟ್ನಲ್ಲಿ ಇದ್ದಿತ್ತು. ಅಫ್ಕೋರ್ಸ್ ಆಗಿರೋದು ಒಂದೇ ಸ್ಟೇಟ್ಮೆಂಟ್. ಆ 164 ಸ್ಟೇಟ್ಮೆಂಟ್ನಲ್ಲಿ ಅಂದರೆ ಈತ ತಿಮ್ರೋಡಿ ಗ್ಯಾಂಗ್ ಜೊತೆಗಿದ್ದಾಗ ಕೊಟ್ಟಂಥ ಸ್ಟೇಟ್ಮೆಂಟ್ನಲ್ಲಿ ಇದ್ದು 2014 ಡಿಸೆಂಬರ್ ತನಕ ಹುಟ್ಟಿದ್ದೀನಿ ನಾನು ಹೆಣಗಳನ್ನು ಅಂತ. ಆದರೆ ಈ ಅಸ್ಥಿಪಂಜರ 6 ತಿಂಗಳಿಂದ 1 ವರ್ಷದ ಹಿಂದೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರಬಹುದಾದ ಪುರುಷನ ಶವ ಅಂತಿತ್ತು. ಅಲ್ಲಿಗೆ ಲೆಕ್ಕಕ್ಕೆ ಇನ್ನೊಂದು ಅಸ್ಥಿಪಂಜರ ಸಿಕ್ಕಂಗಾಯ್ತೆ ಹೊರತು ಧರ್ಮಸ್ಥಳದ ವಿರುದ್ಧ ಆರೋಪ ಸಾಬೀತು ಮಾಡೋದಕ್ಕಾಗಲಿ ಅಥವಾ ಪುಷ್ಟೀಕರಿಸೋದಕ್ಕಾಗಲಿ ಇವರಿಗೆ ಏನೂ ಸಿಗಲಿಲ್ಲ. ಚಿನ್ನಯ್ಯ ಈಗ ಸರೆಂಡರ್ ಆದಮೇಲೆ ಅಂದರೆ ಆರೋಪಿ ಆದಮೇಲೆ ಅಭಿ ಕರ್ಕೊಂಡೋಗಿ ತೋರಿಸ್ದೆ ಸರ್, ನಾನು ಹೋಗಿ ಇಂಥಲ್ಲಿದೆ ನೋಡ್ರಿ ಅಂತ ನಾನು ನಿಮಗೆ ತೋರಿಸಿದೆ ಅಷ್ಟೇ, ಅದು ಯಾರ್ದು ಎಲ್ಲಿಂದ ಬಂತು ಹೆಂಗಿತ್ತು ಅಂತ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದ ಚಿನ್ನಯ್ಯ. ಅದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಅಥವಾ ಸಮೀರ್ ಮನೆ ಮೇಲೆ ಬೆಳ್ತಂಗಡಿ ಪೊಲೀಸರ ರೇಡಿ ಬಂತು. ಕಾನೂನು ಪ್ರಕಾರ ಸರ್ಚ್ ವಾರೆಂಟ್ ತಗೊಂಡೇ ಬಂದಿದ್ದಾರೆ ಕೋರ್ಟ್ನಿಂದ. ಬಾಗಿಲಕ್ಕಂಡಿತ್ತಂತೆ ಒಳಗಡೆ, ಬಾಗಿಲು ತೆಗೆದಿಲ್ಲ ಆರಂಭದಲ್ಲಿ. ಆನಂತರ ಫೋನ್ ಮಾಡಿದ್ದಾರೆ, ಫೋನ್ ಒಳಗೆ ರಿಂಗ್ ಆಗ್ತಾ ಇತ್ತು. ಬಂದು ಸಾಹೇಬರು ಬಾಗಿಲು ತೆಗೆದ್ರಂತೆ. ಒಳಗಡೆ ಹೋಗಿ ಈ ಮೊಬೈಲು, ಕಂಪ್ಯೂಟ್ರು, ಮೈಕು ಏನೇನು ಸಿಗುತ್ತೋ ಎಲ್ಲವನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಇನ್ನು ನಡೀತಾ ಇದೆ ಮಹಜರ್ ಪ್ರಕ್ರಿಯೆ. ಗಿರೀಶ್ ಮಟ್ಟನ್ ಅವರು ಈ ದಾಳಿಯ ಸಂದರ್ಭದಲ್ಲಿ ಸಮೀರ್ ಮನೆಯಲ್ಲಿದ್ದರು ಅಥವಾ ಹೊರಗಡೆಯಿಂದ ದಾಳಿಯ ಸುದ್ದಿ ಕೇಳಿ ಅಲ್ಲಿಗೆ ಬಂದರೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಿ ವಾಸ್ ದೇರ್. ಇದೇನೋ ರಿಯಾಕ್ಟ್ ಮಾಡ್ದಂಗಿದೆ. ಸಮೀರ್ ಮೇಲೆ ಒಂದು ಕೇಸ್ ಆಗಿತ್ತು ಧರ್ಮಸ್ಥಳದಲ್ಲಿ. ಚಾಕು ಅನ್ನುವ ಪದವೊಂದನ್ನು ಬಳಸಿದ್ದಕ್ಕೆ ಈ ಕೇಸ್ ಆಗಿತ್ತು. ಆ ವಿಷಯಕ್ಕೆ ತನಿಖೆಗೆ ಬಂದಿದ್ದಾರೆ ಅಷ್ಟೇ ಅಂತ ಕೇಳಿಸ್ಕೊಳ್ಳಿ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ಸಮೀರ್ MD ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಅವರು ವಿಡಿಯೋ ನೋಡಿ. ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ. ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವ್ರ ಮೇಲೆ ಯಾವ ಕೇಸು ಆಗಿಲ್ಲ. ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ಬೆಳ್ತಂಗಡಿ ಪೊಲೀಸರು ಚಾಟುಗಳು ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ. ಅದನ್ನು ಪರ್ಸನಲ್ ಆಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ತಾವು ಪ್ರಸಾರ ಮಾಡ್ತಿದ್ದಂಗೆ ಯಾವುದೇ ಸರ್ಚ್ ವಾರೆಂಟ್ ಆಗಿಲ್ಲ, ಸರ್ಚ್ ವಾರೆಂಟ್ ತೊಗೊಂಡು ಬಂದಿಲ್ಲ. ಒಂದು ಪ್ರಕರಣ ದಾಖಲಾದ ಮೇಲೆ ನೆಕ್ಸ್ಟ್ ಪ್ರೊಸೀಜರು ಸ್ಥಳ ಮಹಾಜರ್ ಮಾಡಬೇಕು. ಸ್ಥಳ ಮಹಾಜರ್ ಮಾಡೋದಕ್ಕೆ ಬಂದಿದ್ದರು. ಮತ್ತು ಅದರ ಸಂಬಂಧಪಟ್ಟಂತಹ ಏನೇನೋ ಇದನ್ನು ತೊಗೊಂಡು ಹೋಗಬೇಕು, ಅದನ್ನು ತೊಗೊಂಡಿದ್ರು. ಮತ್ತು ಭಾಳ FSLನವರು ಬಂದಿದ್ದರು. ಇಲ್ಲಿ ನನಗೆ ಈ ನೋಡ್ತಾ ಇದ್ದೆ, ನಾನು ಬೆಳಗ್ಗೆ ಅಂತಲೇ ಇದ್ದೆ. FSLನವರು ತುಂಬ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತೊಗೊಂಡು ಬಂದು, ಆ ಏನು FSL ಕಿಟ್ ತೊಗೊಂಡು ಬಂದು ಇಬ್ಬರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬೇಸರ ಯಾಕಾಗ್ತಾ ಆಯಿತು ಅಂತ ಹೇಳಿದರೆ, ಅದನ್ನೆಲ್ಲ ನೋಡಿದರೆ 13 ವರ್ಷದ ಹಿಂದೆ ಆನೆ ಮಾವುತ ಪ್ರಕರಣ ಆದಾಗ ಅಷ್ಟೇ